ಹಾಯ್, KCET ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ರ ಅಂದ್ಕೊಂಡಿದ್ದೀನಿ. ಈಗ KCET ಎಕ್ಸಾಮ್ ನ ಡ್ರೆಸ್ ಕೋಡ್ ವಿಷಯಕ್ಕೆ ಬಂದ್ರೆ, KCET ಎಕ್ಸಾಮ್ ಅಲ್ಲಿ ಫುಲ್ ಸ್ಲೀವ್ ಇರುವಂತಹ ಶರ್ಟ್ಸ್ ಎಲ್ಲ ಇರೋದಿಲ್ಲ, ಅದಕ್ಕೋಸ್ಕರ ಹಾಫ್ ಸ್ಲೀವ್ ಇರುವಂತಹ ಶರ್ಟ್ಸ್ ನ ನೀವು ಹಾಕೊಂಡು ಈ KCET ಎಕ್ಸಾಮ್ ಬರೋದಕ್ಕೆ ಹೋಗಬಹುದು. ಹಾಗೆ ಪ್ಯಾಂಟ್ಸ್ ಕೂಡ ತುಂಬಾ ಪಾಕೆಟ್ಸ್ ಇರುವಂತಹ ಪ್ಯಾಂಟ್ಸ್ ಅನ್ನ ಅವಾಯ್ಡ್ ಮಾಡಿ, ಸಿಂಪಲ್ ಪ್ಯಾಂಟ್ಸ್ ಏನಿರುತ್ತೆ ಅದನ್ನ ಹಾಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗಿ. ಹಾಗೆ ಶೂಸ್ ಎಲ್ಲ ಇರಲ್ಲ ಈ KCET ಎಕ್ಸಾಮ್ ಅಲ್ಲಿ, ಅದಕ್ಕೋಸ್ಕರ ನಾರ್ಮಲ್ ಸ್ಯಾಂಡಲ್ಸ್ ಆರ್ ಸ್ಲೀಪರ್ಸ್ ಅದನ್ನ ಹಾಕೊಂಡು ನೀವು KCET ಎಕ್ಸಾಮ್ ಬರೋದಕ್ಕೆ ಹೋಗಬಹುದು. ಹಾಗೆ ವಾಚಸ್ ಅಲವಿರಲ್ಲ, ಕ್ಯಾಲ್ಕುಲೇಟರ್ ಕೂಡ ಅಲವಿರಲ್ಲ. ಅದೇ ರೀತಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸಸ್, ಅದು ಬೇಕಿದ್ರೆ ಬ್ಲೂಟೂತ್ ಆಗಿರಲಿ, ಇಯರ್ಬಡ್ಸ್ ಆಗಿರಲಿ, ಮೊಬೈಲ್ ಆಗಿರಲಿ ಅಲಾವ್ ಇರೋದಿಲ್ಲ. ಅದೇ ರೀತಿ ಪೆನ್ಸಿಲ್ ಅಲಾವಿರಲ್ಲ. ಹಾಗೆ ವೈಟ್ನರ್ ಅದು ಕೂಡ ಅಲಾವಿರಲ್ಲ. ಹಾಗಿದ್ರೆ ಏನನ್ನ ತೆಗೆದುಕೊಂಡು ಹೋಗ್ಬೇಕು KCET ಎಕ್ಸಾಮ್ಗೆ? ಇದನ್ನ ಹೇಳೋದಾದ್ರೆ KCET ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ ಬೇಕೇ ಬೇಕು. ಸೊ ಈ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್ ಏನಿದೆ ಅದರ ಕಲರ್ ಪ್ರಿಂಟ್ ಅನ್ನ ತೆಗೆದುಕೊಂಡು KCET ಎಕ್ಸಾಮ್ ಬರೋದಕ್ಕೆ ಹೋಗಬೇಕು. ಅದ್ರ ಜೊತೆಗೆ ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್, ಅಂದ್ರೆ ಒಂದೇ ಕಂಪನಿಯ ಒಂದು 2 ರಿಂದ 3 ಪೆನ್ ತೆಗೆದುಕೊಂಡು ಹೋಗಿ. ಅದರ ನಂತರ ಈ KCET ಎಕ್ಸಾಮ್ ಬರೋದಕ್ಕೆ ಒಂದು ವ್ಯಾಲಿಡ್ ID ಪ್ರೂಫ್ ಕೂಡ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಆಗಿರಲಿ ಅಥವಾ ವೋಟರ್ ID ಆಗಿರಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ, ಈ ರೀತಿ ಒರಿಜಿನಲ್ ID ಪ್ರೂಫ್ ತೆಗೆದುಕೊಂಡು ಹೋಗಬೇಕು. ಇವುಗಳಲ್ಲಿ ಯಾವುದು ಇಲ್ಲದೆ ಇದ್ರೆ ನೀವೀಗ ಸೆಕೆಂಡ್ PUC ಎಕ್ಸಾಮ್ ಬರೆದ್ರಿ, ಎಕ್ಸಾಮ್ ಬರೋದಕ್ಕೆ ನೀವು ತೆಗೆದುಕೊಂಡು ಹೋದಂತಹ ಹಾಲ್ ಟಿಕೆಟ್ ಏನಿರುತ್ತೆ, ಇನ್ವಿಜಿಲೇಟರ್ ಸಿಗ್ನೇಚರ್ ಇರುವಂತಹ ಹಾಲ್ ಟಿಕೆಟ್, ಆ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು KCET ಎಕ್ಸಾಮ್ಗೆ ಹೋಗಬಹುದು. ನಂತರ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಮಾಡಿ. ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ವಿಡಿಯೋ ತಪ್ಪದೆ ಲೈಕ್ ಮಾಡಿ.